ಏನು CWRC ಮಾಡಿರುವಂತಹ ಆದೇಶ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋದು ಅವೈಜ್ಞಾನಿಕವಾದಂಥ ಆದೇಶ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲ ಶುರುವಾಗಿದೆ. ಈ ಸುತ್ತಮುತ್ತ ಎಲ್ಲೂ ಕೂಡ ಮಳೆ ಆಗಿಲ್ಲ. ಇಲ್ಲಿ ಕುಡಿಯಲಿಕ್ಕೇ ನೀರಿಲ್ಲದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕ ಆದೇಶದಿಂದ ತಮಿಳುನಾಡಲ್ಲಿ ಎರಡನೇ ಬೆಳೆ ಬೆಳೀಲಿಕ್ಕೆ ಅವರ ಕೈಗಾರಿಕೆಗೋಸ್ಕರ ನಾವು ಇಲ್ಲಿಂದ ನೀರು ಬಿಡಬೇಕು ಅನ್ನೋದು ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಅನ್ಯಾಯ, ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ದ್ರೋಹ. ಈ ಕೂಡಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ತಮ್ಮನ್ನು ಬಂಡೆ ಅಂತ ಕರೀತಾರೆ. ಈ ವಿಚಾರದಲ್ಲಿ ತಾವು ಬಂಡೆಯಾಗಿ ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡ್ಕೊಡು. ತಾವು ತಮಿಳುನಾಡು ಮುಖ್ಯಮಂತ್ರಿನ ಸಭೆ ಕರೆಯೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ತಾವು ಗಟ್ಟಿ ಗುಂಡಿಗೆಯಿಂದ ಏನು ಎಲ್ಲರೂ ಹೇಳ್ತಾ ಇದ್ದಾರೆ, ಬಂಗಾರಪ್ಪರು ಒಂದು ಕಾಲದಲ್ಲಿ ನೀರನ್ನು ಬಿಡಲಿಕ್ಕೆ ನಿಲ್ಲಿಸಿದ್ರು, ಆ ನಿಟ್ಟಿನಲ್ಲಿ ತಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಅಷ್ಟೇ ಅಲ್ಲದೆ ತಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆನ ತಗೊಂಡು ಅವರ ಜೊತೆಯಲ್ಲಿ ಕೂಡಿ ತಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಸಲ್ಲಿಸಿ ಈ ಕೂಡಲೇ ಇದಕ್ಕೆ ಒಂದು ಪರಿಹಾರವನ್ನು ತಾವು ತಮ್ಮ ಸರ್ಕಾರದ ಮುಖಾಂತರ ಮಾಡಬೇಕು. ಜಲಸಂಪನ್ಮೂಲ ಸಚಿವರು ಕೂಡ ಇದಕ್ಕೆ ದೃಢವಾಗಿ ನಿಂತಿರಬೇಕು. ನಾವು ಯುವ ಕನ್ನಡಿಗರ ಸೇನೆ ವತಿಯಿಂದ ಕಾವೇರಿ ವಿಚಾರವಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಇದ್ದೀವಿ. ಈ ಕೂಡಲೇ ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಸಂಸದರು, ಅತಿ ಮುಖ್ಯವಾಗಿ ಸಂಸದರು ಈ ವಿಚಾರವಾಗಿ ತಾವು ಧ್ವನಿ ಎತ್ತಬೇಕು. ಇದಕ್ಕೆ ಒಂದು ಪ್ರಾಮಾಣಿಕವಾದಂತಹ ಒಂದು ಪರಿಪೂರ್ಣತೆ ಆದಂತಹ ಒಂದು ಪರಿಹಾರವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಏನು ತಮಿಳುನಾಡಿನ ಮುಖ್ಯಮಂತ್ರಿ ಏನಾದರೂ ಕರ್ನಾಟಕಕ್ಕೆ ಬಂದರೆ ಯುವ ಕನ್ನಡಿಗರ ಸೇನೆ ಅವ್ರಿಗೆ ಮುತ್ತಿಗೆ ಕೆಲಸನ ಮಾಡುತ್ತೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಹೇಳಿ, ತಾವೆಲ್ಲರೂ ಕೂಡ ಕನ್ನಡಿಗರ ಜೊತೆಯಲ್ಲಿ ಯುವ ಕನ್ನಡಿಗರ ಸೇನೆ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು CWRC ಮಾಡಿರುವಂತಹ ಆದೇಶ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡಬೇಕು ಅನ್ನೋದು ಅವೈಜ್ಞಾನಿಕವಾದಂಥ ಆದೇಶ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲ ಶುರುವಾಗಿದೆ. ಈ ಸುತ್ತಮುತ್ತ ಎಲ್ಲೂ ಕೂಡ ಮಳೆ ಆಗಿಲ್ಲ. ಇಲ್ಲಿ ಕುಡಿಯಲಿಕ್ಕೇ ನೀರಿಲ್ಲದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕ ಆದೇಶದಿಂದ ತಮಿಳುನಾಡಲ್ಲಿ ಎರಡನೇ ಬೆಳೆ ಬೆಳೀಲಿಕ್ಕೆ ಅವರ ಕೈಗಾರಿಕೆಗೋಸ್ಕರ ನಾವು ಇಲ್ಲಿಂದ ನೀರು ಬಿಡಬೇಕು ಅನ್ನೋದು ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಅನ್ಯಾಯ, ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ದ್ರೋಹ. ಈ ಕೂಡಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ತಮ್ಮನ್ನು ಬಂಡೆ ಅಂತ ಕರೀತಾರೆ. ಈ ವಿಚಾರದಲ್ಲಿ ತಾವು ಬಂಡೆಯಾಗಿ ನಿಂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡ್ಕೊಡು. ತಾವು ತಮಿಳುನಾಡು ಮುಖ್ಯಮಂತ್ರಿನ ಸಭೆ ಕರೆಯೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ತಾವು ಗಟ್ಟಿ ಗುಂಡಿಗೆಯಿಂದ ಏನು ಎಲ್ಲರೂ ಹೇಳ್ತಾ ಇದ್ದಾರೆ, ಬಂಗಾರಪ್ಪರು ಒಂದು ಕಾಲದಲ್ಲಿ ನೀರನ್ನು ಬಿಡಲಿಕ್ಕೆ ನಿಲ್ಲಿಸಿದ್ರು, ಆ ನಿಟ್ಟಿನಲ್ಲಿ ತಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಅಷ್ಟೇ ಅಲ್ಲದೆ ತಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆನ ತಗೊಂಡು ಅವರ ಜೊತೆಯಲ್ಲಿ ಕೂಡಿ ತಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಸಲ್ಲಿಸಿ ಈ ಕೂಡಲೇ ಇದಕ್ಕೆ ಒಂದು ಪರಿಹಾರವನ್ನು ತಾವು ತಮ್ಮ ಸರ್ಕಾರದ ಮುಖಾಂತರ ಮಾಡಬೇಕು. ಜಲಸಂಪನ್ಮೂಲ ಸಚಿವರು ಕೂಡ ಇದಕ್ಕೆ ದೃಢವಾಗಿ ನಿಂತಿರಬೇಕು. ನಾವು ಯುವ ಕನ್ನಡಿಗರ ಸೇನೆ ವತಿಯಿಂದ ಕಾವೇರಿ ವಿಚಾರವಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಇದ್ದೀವಿ. ಈ ಕೂಡಲೇ ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಸಂಸದರು, ಅತಿ ಮುಖ್ಯವಾಗಿ ಸಂಸದರು ಈ ವಿಚಾರವಾಗಿ ತಾವು ಧ್ವನಿ ಎತ್ತಬೇಕು. ಇದಕ್ಕೆ ಒಂದು ಪ್ರಾಮಾಣಿಕವಾದಂತಹ ಒಂದು ಪರಿಪೂರ್ಣತೆ ಆದಂತಹ ಒಂದು ಪರಿಹಾರವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಏನು ತಮಿಳುನಾಡಿನ ಮುಖ್ಯಮಂತ್ರಿ ಏನಾದರೂ ಕರ್ನಾಟಕಕ್ಕೆ ಬಂದರೆ ಯುವ ಕನ್ನಡಿಗರ ಸೇನೆ ಅವ್ರಿಗೆ ಮುತ್ತಿಗೆ ಕೆಲಸನ ಮಾಡುತ್ತೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಹೇಳಿ, ತಾವೆಲ್ಲರೂ ಕೂಡ ಕನ್ನಡಿಗರ ಜೊತೆಯಲ್ಲಿ ಯುವ ಕನ್ನಡಿಗರ ಸೇನೆ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.